ಹಾಯ್ ಹಲೋ ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಅಗ್ನಿ ಪರೀಕ್ಷೆ ಶುರುವಾದಂತೆ ಕಾಣ್ತಾ ಇದೆ. ಇವತ್ತು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಫ್ರೇಮ್ ಆಗುತ್ತೆ. ಈ ಚಾರ್ಜ್ ಫ್ರೇಮ್ ಸಲುವಾಗಿನೇ ಎರಡೂ ಕಡೆ ವಾದ ಕೋರ್ಟ್ ಆಲಿಸಲಿದೆ. ರೇಣುಕಾ ಸ್ವಾಮಿ ಕೊಲೆ ಸಂಬಂಧ ಶೀಘ್ರ ಟ್ರಯಲ್ ಆರಂಭಿಸಲಿಕ್ಕೆ ದಿನಾಂಕ ಕೂಡ ನಿಗದಿಯಾಗಿದೆಯಂತೆ. CCH 57ನೇ ಕೋರ್ಟ್ನಲ್ಲಿ ನಡೆಯಲಿರುವ ವಿಚಾರಣೆಯಾಗಿದೆ. ಕೊಲೆ ಕೇಸ್ನಲ್ಲಿ ಈ ಚಾರ್ಜ್ ಫ್ರೇಮ್ ಮಾಡಲಿರುವ ಹಿನ್ನೆಲೆಯಲ್ಲಿ ಇಂದು ಕೋರ್ಟ್ಗೆ ಆರೋಪಿಗಳು ಹಾಜರಾಗಿದ್ದಾರೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ 17 ಆರೋಪಿಗಳು ಈಗಾಗಲೇ ಹಾಜರಾಗಿದ್ದಾರೆ. ಕಳೆದ ವಿಚಾರಣೆ ಏನಿದೆಯಲ್ವಾ ಆ ವೇಳೆನಲ್ಲಿ ಕೆಲವೊಬ್ರು ಗೈರಾಗಿದ್ರು. ಇವತ್ತು ಅಂದ್ರೆ ಇಂದಿನಿಂದ ಚಾರ್ಜ್ ಫ್ರೇಮ್ ಆಗ್ತಾ ಇದ್ದು ಎಲ್ಲರೂ ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ. ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ 7 ಆರೋಪಿಗಳ ಬೇಲ್ ಟೆನ್ಷನ್ ಕೂಡ ಶುರುವಾದಂತೆ ಕಾಣ್ತಾ ಇದೆ. ಪವಿತ್ರ ಗೌಡ ಆಗಿರಬಹುದು, ದರ್ಶನ್ ಆಗಿರ್ಬಹುದು, ಇವರೆಲ್ಲರೂ ಸೇರಿದಂತೆ 7 ಆರೋಪಿಗಳಿಗೆ ಬೇಲ್ ಟೆನ್ಷನ್ ಕೂಡ ಶುರುವಾಗಿದೆ. ಈಗಾಗಲೇ ಜಾಮೀನು ಮೇಲ್ಮನವಿ ವಿಚಾರಣೆ ನಡೆಸಿ ಆದೇಶವನ್ನು ಕೂಡ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಸೊ ನೆಕ್ಸ್ಟ್ ಅಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಅದಕ್ಕೆ ಜಾಮೀನಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡುತ್ತೆ. ಮೇಲ್ಮನವಿ ಅರ್ಜಿ ವಿಚಾರಣೆ ವೇಳೆ ಟ್ರಯಲ್ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಈಗಾಗಲೇ ಪ್ರಶ್ನೆಯನ್ನು ಕೂಡ ಮಾಡಿತ್ತು. ವಿಚಾರಣೆ ವೇಳೆ ಎಷ್ಟು ದಿನಗಳಲ್ಲಿ ಟ್ರಯಲ್ ಆರಂಭ ಮಾಡ್ತೀರಾ ಅಂತ ಪ್ರಶ್ನೆಯನ್ನು ಕೂಡ ಮಾಡಿತ್ತು. 6 ತಿಂಗಳಲ್ಲಿ ವಿಚಾರಣೆ ಮುಗಿಸ್ತೇವೆ ಅಂತ ಸರ್ಕಾರದ ಪರ ವಕೀಲರು ಈಗಾಗಲೇ ಉತ್ತರವನ್ನ ಸುಪ್ರೀಂ ಕೋರ್ಟ್ಗೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಇಂದು ಟ್ರಯಲ್ ದಿನಾಂಕ ನಿಗದಿಯಾಗುವ ಸಾಧ್ಯತೆ ಕೂಡ ಇದೆ. ಒಂದ್ ಕಡೆ ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ಆರಂಭದ ಚಿಂತೆ ಆದ್ರೆ ಇನ್ನೊಂದು ಕಡೆ ಸುಪ್ರೀಂನಲ್ಲಿ ಬೇಲ್ ಭವಿಷ್ಯದ ಚಿಂತೆ ಕೂಡ ಇವರೆಲ್ಲರಿಗೂ ಕೂಡ ಪ್ರಾರಂಭವಾದಂತೆ ಕಾಣ್ತಾ ಇದೆ. ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಈ ವಾರ ಡಬಲ್ ಟೆನ್ಷನ್ ಆಗ್ಬಿಟ್ಟಿದ್ಯಪ್ಪ. ಸರ್ಕಾರದ ಪರ ವಕೀಲರು ಒಂದಷ್ಟು ಸ್ಫೋಟಕ ಅಂಶಗಳನ್ನ ಈಗಾಗಲೇ ಸಲ್ಲಿಕೆಯನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ದರ್ಶನ್ ಪರ ವಕೀಲರು ಕೂಡ ವ್ಯಾಲಿಡ್ ಆಗಿರುವ ಪಾಯಿಂಟ್ಗಳನ್ನ ಹಾಕಿದ್ರು. ಹಾಗಾದ್ರೆ ಎರಡನ್ನೂ ಕೂಡ ನೋಡಿದಾಗ, ಎರಡನ್ನೂ ಕೂಡ ತೂಕಕ್ಕಿಟ್ಟಾಗ ಯಾವುದು ಹೆಚ್ಚು ವ್ಯಾಲ್ಯೂಯನ್ನ ಪಡೆಯುತ್ತೆ ಅದನ್ನ ನೋಡೋದಾದ್ರೆ ಎಲ್ಲವನ್ನೂ ಕೂಡ ಗಮನಿಸಿ ಸುಪ್ರೀಂ ಕೋರ್ಟ್ ಮುಂದಿನ ಆದೇಶವನ್ನ ಕೊಡುತ್ತೆ. ಈ ಕ್ಷಣಕ್ಕೂ ಕೂಡ ಕನ್ಫರ್ಮ್ ಇಲ್ಲ ಏನಾಗುತ್ತೆ, ಜೈಲಿಗೆ ಹೋಗ್ತಾರಾ ಅಥವಾ ಬೇಲ್ ಕ್ಯಾನ್ಸಲ್ ಆಗಲ್ವಾ, ಈ ಕಡೆ ಹೋದ್ರೂ ಹೋಗ್ಬೋದು, ಇಲ್ಲ ಅಂದ್ರೂ ಇಲ್ಲ. ಹೀಗಾಗಿ ದರ್ಶನ್ ಪರ ವಕೀಲರು ಜಾಮೀನು ರದ್ದು ಮಾಡಬೇಡಿ ಅಂತ ಲಿಖಿತ ಕಾರಣಗಳನ್ನ ಕೊಟ್ಟಿದ್ರು. ಸದ್ಯಕ್ಕೆ ಸರ್ಕಾರದ ಪರ ವಾದದಲ್ಲಿ ಏನಿದೆ? ಹಾಗಾದ್ರೆ ಸುಪ್ರೀಂನಲ್ಲಿ ಸರ್ಕಾರದ ಪರ ವಾದ ಏನು ಅಂತ ನೋಡೋದಾದ್ರೆ, ರೇಣುಕಾ ಸ್ವಾಮಿ ಆರೋಪಿ ದರ್ಶನ್ ಅಭಿಮಾನಿಯಾಗಿದ್ದ. ದರ್ಶನ್ ಜೊತೆಗೆ ಪವಿತ್ರ ಗೌಡ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು. ರೇಣುಕಾ ಸ್ವಾಮಿ ಪವಿತ್ರಾಗೆ ಇನ್ಸ್ಟಾಗ್ರಾಮ್ ನಲ್ಲಿ ಅಶ್ಲೀಲವಾದಂತಹ ಮೆಸೇಜ್ ಗಳನ್ನ ಕಳುಹಿಸಿದ್ದ. ರೇಣುಕಾ ಸ್ವಾಮಿಯನ್ನ ಅಪಹರಿಸಿ ಶೆಡ್ ನಲ್ಲಿ ಕೊಲೆಯನ್ನು ಕೂಡ ಮಾಡಿದ್ರು. ಆರೋಪಿಗಳು ಕೊಲೆಯಾದ ಸ್ಥಳದಲ್ಲಿಯೇ ಇದ್ರು. ಈ ತನಿಖೆಯಲ್ಲಿ ಬಯಲಾಗಿದೆ. ಕಿಡ್ನಾಪ್ ವೇಳೆ ಆಗಿರಬಹುದು, ಕೊಲೆಯಾದ ಸ್ಥಳದಲ್ಲಿ ಆಗಿರಬಹುದು, ಆರೋಪಿಗಳಿದ್ದು ಕೂಡ ತಿಳಿದು ಬಂದಿದೆಯಂತೆ. ಇದು ಸರ್ಕಾರದ ಪರ ವಕೀಲರು ಸಲ್ಲಿಸಿರುವಂತಹ ವಾದ. ಶೆಡ್ಗೆ ರೇಣುಕಾ ಸ್ವಾಮಿ ಆರೋಪಿಗಳ ಪ್ರವೇಶ 5 ಸಾಕ್ಷಿ ನೋಡಿದ್ದಾರೆ. ಕೊಲೆ ನಡೆದ ಸ್ಥಳದಲ್ಲಿನ ಮಣ್ಣಿನ ಮಾದರಿ ದರ್ಶನ್, ರಾಘವೇಂದ್ರ, ನಂದೀಶ್ ಮತ್ತೆ ನಾಗರಾಜು ಪಾದರಕ್ಷೆಗಳಲ್ಲಿ ಸಿಕ್ಕ ಮಾದರಿ ಹೊಂದಾಣಿಕೆಯಾಗಿದೆ. DNA ಕೂಡ ಮೃತನ ಅಂದ್ರೆ ರೇಣುಕಾ ಸ್ವಾಮಿ ರಕ್ತದ ಕಲೆಗಳು ಕೆಲವು ಆರೋಪಿಗಳ ಬಟ್ಟೆಗಳ ಮೇಲೆ ಇದೆ. ಕೊಲೆ ನಡೆದ ಸಮಯದಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಸಕ್ರಿಯವಾಗಿ ಭಾಗಿಯಾಗಿದ್ದಾರೆ. ಹೈಕೋರ್ಟ್ ಬೇಲ್ ನೀಡುವ ತೀರ್ಪು ಸರಿಯಾಗಿಲ್ಲ. ದಾಖಲೆಗಳಿಗೆ ವಿರುದ್ಧವಾದಂತಹ ತೀರ್ಪನ್ನ ನೀಡಲಾಗಿದೆ. ಕೊಲೆ ಮಾಡಲಿಕ್ಕೆ ಬಳಸಿದಂತಹ ಆಯುಧಗಳು ಮಾರಕವಲ್ಲ ಅಂದಿರೋದು ತಪ್ಪಲ್ವಾ? ರೇಣುಕಾ ಸ್ವಾಮಿ ಮೈ ಮೇಲಿರುವಂತಹ ಗಾಯಗಳು ಇದನ್ನ ಸುಳ್ಳಾಗಿಸುತ್ತವೆ. ಸಾಕ್ಷಿ ಹೇಳಿಕೆ ತಡವಾಗಿ ದಾಖಲಾಗಿದೆ ಅಂತ ಅನುಮಾನಿಸಿದ್ದು ಸರಿಯಲ್ಲ. ವಿಳಂಬಕ್ಕೆ ಸೂಕ್ತ ಕಾರಣಗಳನ್ನು ಕೂಡ ನೀಡಲಾಗಿದೆ ಅಂತ ಸರ್ಕಾರದ ಪರ ವಕೀಲರು ಹೇಳಿದ್ದಾರೆ. ಸೂಕ್ತವಾದಂತಹ FSL, ಎಲೆಕ್ಟ್ರಾನಿಕ್ ಮತ್ತು CDR ಪುರಾವೆಗಳಿವೆ. ಇದನ್ನು ಕೂಡ ಪರಿಗಣಿಸಿಲ್ಲ. ಜಾಮೀನು ವಿಚಾರಣೆ ಹಂತದಲ್ಲಿದೆ. ಆದರೂ ಕೂಡ ಕೋರ್ಟ್ ಏನ್ ಮಾಡ್ತು, ಹೈಕೋರ್ಟ್ ಮಿನಿ ಟ್ರಯಲ್ ಅನ್ನ ನಡೆಸಿದೆ. ಕೊಲೆ ಆರೋಪಿ ದರ್ಶನ್ಗೆ ಈ ಹಿಂದೆ ಕೂಡ ಅಪರಾಧದ ಹಿನ್ನೆಲೆ ಇದೆ. ಬೆನ್ನು ನೋವಿನ ಕಾರಣವನ್ನ ಕೊಟ್ಟಿದ್ದಾರೆ. ಸೊ ಹಾಜರಾಗೋದ್ರಿಂದ ವಿನಾಯಿತಿಯನ್ನು ಕೂಡ ಪಡ್ಕೊಂಡಿದ್ರು. ಮರುದಿನವೇ ದರ್ಶನ್ ಅವರು ಸಿನಿಮಾದ ಪ್ರದರ್ಶನದಲ್ಲಿ ಭಾಗವಹಿಸಿರ್ತಾರೆ. ಇದನ್ನ ಸರ್ಕಾರದ ಪರ ವಕೀಲರು ವಾದವನ್ನ ಮಂಡಿಸಿದ್ದಾರೆ.
ಹಾಗಾದ್ರೆ ಈ ಕಡೆ ದರ್ಶನ್ ಅವ್ರ ಪರ ನೀಡಿದಂತಹ ವಾದ ಏನಿತ್ತು ಅದನ್ನು ನೋಡೋದಾದ್ರೆ ದರ್ಶನ್ ಅವರ ಬಂಧನದ ಪ್ರಕ್ರಿಯೆ ಬಗ್ಗೆ ಪ್ರಶ್ನೆಯನ್ನ ಕೂಡ ಮಾಡಲಾಗಿದೆ. ಯಾಕೆ ಬಂಧಿಸಿದ್ರಿ ಅನ್ನೋ ಪ್ರಶ್ನೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ದರ್ಶನ್ ರನ್ನ ಮೈಸೂರಿನಲ್ಲಿ ಬಂಧಿಸಲಾಗಿತ್ತು. ಬೆಂಗಳೂರಿನಲ್ಲಿ FIR ಅನ್ನ ದಾಖಲು ಮಾಡಿದ್ದಾರೆ. ಬಂಧನಕ್ಕೆ ಕಾರಣವನ್ನ ಸಂಜೆ 6:15ವರೆಗೂ ಕೂಡ ಲಿಖಿತವಾಗಿ ನೀಡಿರೋದಿಲ್ಲ. ದರ್ಶನ್ನ ಹಂಗೆ ಎಳ್ಕೊಂಡು ಬಂದಿದ್ರಂತೆ. ಬಂಧನಕ್ಕೆ ಕಾರಣಗಳನ್ನ ನೀಡದೇ ಇರೋದು ಕೂಡ ಕಾನೂನು ಉಲ್ಲಂಘನೆಯಾಗಿದೆ. ಈ ಕಡೆ ದರ್ಶನ್ ಅವರ ಜಾಮೀನು ರದ್ದುಪಡಿಸೋದು ಕಠಿಣ ಕ್ರಮವಾಗಿದೆ. ದರ್ಶನ್ ಯಾವುದೇ ಜಾಮೀನು ಷರತ್ತುಗಳನ್ನ ಉಲ್ಲಂಘನೆ ಮಾಡಲಿಲ್ಲ. ಅಪಹರಣದಲ್ಲಿ ದರ್ಶನ್ ಅವರ ಪಾತ್ರದ ಬಗ್ಗೆ ಯಾವುದೇ ಸಾಕ್ಷ್ಯವಿಲ್ಲ. ಅಪಹರಣಕ್ಕೆ ದರ್ಶನ ಸೂಚನೆ ಕೂಡ ನೀಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳು ಕೂಡ ಲಭ್ಯವಾಗಿಲ್ಲ. ಹೇಗೆ ನೀವು ಅರೆಸ್ಟ್ ಮಾಡ್ತೀರಾ? ದರ್ಶನ್ ಮತ್ತು A3 ನಡುವೆ ಏನೆಲ್ಲ ವಾಟ್ಸಪ್ ಮೆಸೇಜ್ಗಳು ಹಾಗೆ ಕಾಲ್ಗಳು ಯಾವುದೇ ರೀತಿ ವಿನಿಮಯವೂ ಕೂಡ ಆಗಿಲ್ಲ. ಸಾಕ್ಷಿಗಳಾದಂತಹ ಕಿರಣ್, ಮಲ್ಲಿಕಾರ್ಜುನ್, ನಾಗೇಂದ್ರ ಸಿಂಗ್ ಅವರ ಹೇಳಿಕೆಗಳ ಮೇಲೆ ನಮಗೆ ಅನುಮಾನವಿದೆ ಅಂತ ಉಲ್ಲೇಖವನ್ನ ಮಾಡಿದ್ದಾರೆ. ಘಟನೆ ನಡೆದ ಅಂದ್ರೆ ಕೊಲೆ ನಡೆದ 7 ದಿನಗಳ ನಂತರ ಕಿರಣ್ ಹೇಳಿಕೆಗಳನ್ನ ಪಡ್ಕೊಂಡಿರ್ತಾರೆ. ಸಾಕ್ಷಿಗಳಾದಂತಹ ಯಾರ್ಯಾರು ಮಲ್ಲಿಕಾರ್ಜುನ್ ಆಗಿರಬಹುದು, ನರೇಂದ್ರ ಸಿಂಗ್ ಆಗಿರಬಹುದು, ಇವರು ಕೋರ್ಟ್ನಲ್ಲಿ ದರ್ಶನ್ ಅವರ ಹೆಸರನ್ನ ಉಲ್ಲೇಖನೆ ಮಾಡಿಲ್ಲ. 3 ಸೆಕೆಂಡ್ ವಿಡಿಯೋ ಇದೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಸರ್ಕಾರದ ವಾದದಲ್ಲಿ ಯಾವುದೇ ಹುರುಳಂತೂ ಇಲ್ಲ. 3 ಸೆಕೆಂಡ್ಗಳ ವಿಡಿಯೋ ಇರೋದಾದ್ರೆ ಎಲ್ಲಿದೆ? ಅಸ್ತಿತ್ವದಲ್ಲಿಯೇ ವಿಡಿಯೋ ಇಲ್ಲ. 3 ಸೆಕೆಂಡಿನ ವಿಡಿಯೋ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವೇ ಆಗಿಲ್ಲ ಅಥವಾ ಹೈಕೋರ್ಟ್ನಲ್ಲಿ ಅವರು ಸಲ್ಲಿಸಿಲ್ಲ. ಮರಣದ ಸಮಯವನ್ನ ಪ್ರಾಸಿಕ್ಯೂಷನ್ ಕತೆಗೆ ಅನುಗುಣವಾಗಿ ನಿರ್ಧಾರವನ್ನ ಮಾಡಲಾಗಿದೆ ಅನ್ನೋ ಕಾರಣವನ್ನ ನೀಡಿದ್ದಾರೆ. ಕೆಲವು ಕಾರಣಗಳು ದರ್ಶನ್ ಪರ ವಕೀಲರು ನೀಡಿದ್ದು, ಈ ಎಲ್ಲ ಕಾರಣಗಳನ್ನ ಪರಿಗಣಿಸಿಕೊಂಡು ದರ್ಶನ್ ರವರ ಜಾಮೀನನ್ನ ರದ್ದು ಮಾಡಬಾರ್ದು ಅಂತ ಮನವಿಯನ್ನ ಕೂಡ ಮಾಡಲಾಗಿದೆ. ಜೊತೆಗೆ ಸೆಕ್ಷನ್ 161, ಸೆಕ್ಷನ್ 164ರ ಅಡಿಯಲ್ಲಿ ದಾಖಲಾಗಿರುವಂತಹ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಗಳನ್ನ ಉಲ್ಲೇಖ ಮಾಡಲಾಗಿದೆ. ಹಲ್ಲೆಯ ಆರೋಪಿಗಳಾದಂತಹ A6 ಆಗಿರ್ಬೋದು, A7 ಆಗಿರಬಹುದು, ಇವ್ರ ಮೇಲೆ ಹೊರಿಸಲಾಗಿಲ್ಲ. A2 ಜೊತೆಗೆ A6 ಹಾಗೇನೆ A7 ಹತ್ಯೆಗೆ ಸಂಚನ್ನ ರೂಪಿಸಿದ್ದಕ್ಕೆ ಯಾವುದೇ ರೀತಿಯ ಪ್ರೂಫ್ ನಿಮ್ಮ ಹತ್ರ ಇದೆಯಾ? ಇದ್ರೆ ಕೊಡಿ. ಅದಕ್ಕೆ ವಿರುದ್ಧವಾಗಿ A3, A4 ನಡುವೆ ಸ್ವಯಂ ಪ್ರೇರಿತ ಹೇಳಿಕೆಗಳಿವೆ. A6, A7 ಸಹಾಯವನ್ನ ಕೋರಿದ್ದಾರೆ ಅಂತ ಕೂಡ ಸ್ಪಷ್ಟಪಡಿಸುತ್ತದೆ. ದರ್ಶನ್ಗೆ ಹತ್ಯೆ ಮಾಡುವಂತಹ ಯೋಚನೆ ತಲೆನಲ್ಲಿ ಇರಲಿಲ್ಲ ಎಂಬುದು ಎಲ್ಲದರಲ್ಲೂ ಕೂಡ ನೀವು ಸ್ಪಷ್ಟ ಮಾಡ್ಕೊಳ್ಬಹುದು. ಎಲ್ಲದಕ್ಕಿಂತ ಮುಖ್ಯವಾಗಿ A6 ಹಾಗೆಯೇ A7 ಮೃತ ವ್ಯಕ್ತಿ ಮೇಲೆ ಕೈ ಎತ್ತಿದ್ದಾರೆ ಅಂತ ಸಾಬೀತನ್ನ ಪಡಿಸುವುದಕ್ಕೆ ದಾಖಲೆ ಸಲ್ಲಿಸಲಿಕ್ಕೆ ಪ್ರಾಸಿಕ್ಯೂಷನ್ ವಿಫಲವಾಗಿದೆ ಅಂತ ಹೇಳಿ ದರ್ಶನ್ ಪರವಾದಂತಹ ವಕೀಲರು ವಾದವನ್ನ ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ಬೇಲ್ ಕೊಡುವಂತಹ ಸಂದರ್ಭದಲ್ಲಿ ತನಿಖೆ ಬಗ್ಗೆ ತಿಳಿಸಲಾಗಿತ್ತು. CV ನಾಗೇಶ್ ಅವರು ಕೂಡ ಒಂದಷ್ಟು ಟೆಕ್ನಿಕಲ್ ವಿಚಾರಗಳನ್ನ ಕೋರ್ಟ್ ಮುಂದಿಡ್ತಾರೆ, ತಿಳಿಸಿರ್ತಾರೆ. ಟವರ್ ಆಗಿರಬಹುದು, ಲೊಕೇಶನ್ ಆಗಿರಬಹುದು, ಅವರ ಒಂದಷ್ಟು ವ್ಯಾಪ್ತಿಗಳಾಗಿರಬಹುದು, ಶೆಡ್ಡಲ್ಲೇ ಇರೋದಕ್ಕೆ ಏನ್ ಪ್ರೂಫ್ ಇದೆ ನಿಮ್ಮ ಹತ್ರ ಅಂತ ಕೇಳಿರ್ತಾರೆ. ಸೊ ಇನ್ನೂ ಹಲವಾರು ವಿಚಾರದ ಬಗ್ಗೆ ಮಾತನಾಡಿದ್ರು. ಸೊ ಹೀಗೆ ಎರಡೂ ವಾದವನ್ನ ಮುಂದಿಟ್ಕೊಂಡು ದರ್ಶನ್ ಅವರಿಗೆ ಹೈಕೋರ್ಟ್ ಜಾಮೀನನ್ನ ಕೊಟ್ಟಿದ್ದು ಸರಿನಾ ಇಲ್ವಾ ಅನ್ನೋದನ್ನು ಕೂಡ ಡಿಸೈಡ್ ಮಾಡ್ತಾರೆ. ಇನ್ನು ನಾಳೆಯ ಒಳಗೆ ದರ್ಶನ್ ಅವರ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಜೊತೆಗೆ ಆ 7 ಜನರ ಬೇಲ್ ಭವಿಷ್ಯ ನಾಳೆಯ ಒಳಗೆ ನಿರ್ಧಾರವಾಗುತ್ತೆ. ನಾಳೆಯ ಒಳಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.